ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ 13 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎನ್ನುವ ಪಾಠದ ಬಗ್ಗೆ ಕಲಿತಾ ಹೋಗೋಣ. ಆಲ್ರೆಡಿ ನಿಮಗೆ ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯ ಅಂಶಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ತರಗತಿಯಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಹಾಗೆ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ರೀಕಾಲ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೇನು? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೇನು ಅಂತೇಳಿ ನೋಡ್ತಾ ಹೋಗೋದಾದರೆ, ವಿದ್ಯುತ್ ಪ್ರವಾಹ ಅಂದರೆ ಗೊತ್ತಿದೆ ನಿಮಗೆ. ಒಂದು ವಾಹಕದಲ್ಲಿ ವಿದ್ಯುತ್ ಆವಿಷ್ಟ ಕಣಗಳ ಪ್ರವಹಿಸುವ ದರಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. ಈ ವಿದ್ಯುತ್ ಪ್ರವಾಹದ ಬಗ್ಗೆ ನೀವು ವಿದ್ಯುತ್ ಶಕ್ತಿ ಎನ್ನುವ ಪಾಠದಲ್ಲಿ ನೀವು ಕಂಪ್ಲೀಟಾಗಿ ಕಲ್ತಿರ್ತೀರ. ವಿದ್ಯುತ್ ಪ್ರವಾಹ ಇರುವ ವಾಹಕವು ತನ್ನ ಸುತ್ತ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ನಿಮ್ಗೆ ಗೊತ್ತಿರುವ ಹಾಗೆ, ಯಾವುದೇ ಒಂದು ವಾಹಕದ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತಿರುವಾಗ ತನ್ನ ಸುತ್ತ 3 ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆ. ಒಂದು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ, ಇನ್ನೊಂದು ವಿದ್ಯುತ್ತಿನ ಕಾಂತೀಯ ಪರಿಣಾಮ, ಮೂರನೇದು ವಿದ್ಯುತ್ತಿನ ರಾಸಾಯನಿಕ ಪರಿಣಾಮ. ಈ ರೀತಿ 3 ರೀತಿಯ ಪರಿಣಾಮಗಳನ್ನು ಬೀರುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಿದ್ಯುತ್ ಪ್ರವಾಹವು ಒಂದು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪ್ರವೇಶಿಸುತ್ತಿರುವಾಗ ಅದು ಸುತ್ತ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಈ ಒಂದು ಪರಿಣಾಮಕ್ಕೆ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರಿತಾ ಹೋಗ್ತೀವಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಆಧಾರದಿಂದ ಕಾರ್ಯನಿರ್ವಹಿಸುವ ಸಾಧನಗಳು ಯಾವುವು? ಹಾಗಾದರೆ ಈಗ ನಿಮಗೆ ವಿದ್ಯುತ್ ಪ್ರವಾಹ ಅಂದರೆ ಗೊತ್ತಾಯಿತು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಕಾರ್ಯನಿರ್ವಹಿಸುವ ಸಾಧನಗಳನ್ನು ಹೆಸರಿಸಿ ಅಂತ ಹೇಳಿದಾಗ, ವಿದ್ಯುತ್ ಕಾಂತಗಳು ಅಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟ್ಸ್, ವಿದ್ಯುತ್ ಕಾಂತಗಳು, ಅಥವಾ ವಿದ್ಯುತ್ ಮೋಟಾರ್, ವಿದ್ಯುತ್ ಜನಕ, ಈ ರೀತಿಯ ಒಂದು ಉಪಕರಣಗಳನ್ನು ನೋಡ್ತಾ ಹೋಗ್ತೀವಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಆಧಾರದಿಂದ ಕಾರ್ಯನಿರ್ವಹಿಸುವ ಒಂದು ಉಪಕರಣಗಳು ಅಥವಾ ನಿರ್ವಹಿಸುವ ಸಾಧನಗಳು ಯಾವುವು ಅಂತ ಹೇಳಿದ್ರೆ ನಾವೇನು ಹೇಳಬೇಕಾಗ ವಿದ್ಯುತ್ ಕಾಂತಗಳು ಮತ್ತು ವಿದ್ಯುತ್ ಮೋಟಾರ್ಗಳು ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ವಿದ್ಯುತ್ ಜನಕಗಳು ಯಾವ ಆಧಾರದಿಂದ ಕಾರ್ಯನಿರ್ವಹಿಸುತ್ತವೆ? ನಿಮಗೆ ಆಲ್ರೆಡಿ ವಿದ್ಯುತ್ ಜನಕ ಎಂದರೆ ಏನಂತ ಗೊತ್ತಿದೆ. ಇದೊಂದು ಉಪಕರಣವಾಗಿದ್ದು ಈ ಒಂದು ವಿದ್ಯುತ್ ಜನಕವು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ. ಹಾಗಾದರೆ ವಿದ್ಯುತ್ ಜನಕಗಳು ಯಾವ ಆಧಾರದಿಂದ ಕಾರ್ಯನಿರ್ವಹಿಸುತ್ತವೆ ಅಂದರೆ, ಚಲನೆಯಲ್ಲಿರುವ ಕಾಂತಗಳಿಂದ ಉಂಟಾಗುವ ವಿದ್ಯುತ್ ಪರಿಣಾಮದ ಆಧಾರದ ಮೇಲೆ. ಚಲನೆಯಲ್ಲಿರುವ ಕಾಂತಗಳಿಂದ ಉಂಟಾದ ವಿದ್ಯುತ್ ಪರಿಣಾಮದ ಆಧಾರದ ಮೇಲೆ ವಿದ್ಯುತ್ ಜನಕಗಳು ಕಾರ್ಯನಿರ್ವಹಿಸುತ್ತವೆ. ಅದು ನೀವು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಅದು ನೀವು ಆಲ್ರೆಡಿ ಕಲ್ತಿರ್ತೀರ. ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಅಂದರೆ ಏನಂತೇಳಿ, ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತಾ ಹೋಗ್ತೀವಿ. ಆ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ವಿದ್ಯುತ್ ಜನಕಗಳು ಕಾರ್ಯನಿರ್ವಹಿಸ್ತವೆ. ಈ ವಿದ್ಯುತ್ ಜನಕಗಳ ನಿಮಗೆ ಆಲ್ರೆಡಿ ಚಿತ್ರದ ಮೂಲಕ ನಾನು ಯಾವ ರೀತಿ ಅಂತೇಳಿ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಆ ಚಿತ್ರವನ್ನು ಕೂಡ ನಿಮಗೆ ಯಾವ ರೀತಿ ಇರುತ್ತೆ ವಿದ್ಯುತ್ ಜನಕ, ಅದರಲ್ಲಿ ಯಾವ ರೀತಿ ಕಾಂತಗಳನ್ನು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರ್ತಕ್ಕಂಥ ಕಾಂತಗಳನ್ನು ಬಳಕೆ ಮಾಡ್ತೀವಿ, ಈ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ವಿದ್ಯುತ್ ಜನಕಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಹಾಗಾಗಿ ವಿದ್ಯುತ್ ಜನಕಗಳು ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದರೆ, ವಿದ್ಯುತ್ ಕಾಂತೀಯ ಪರಿಣಾಮ ಅಥವಾ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತೇಳಿ ಕರಿತಾ ಹೋಗ್ತೀವಿ. ಏನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದರೆ, ಚಲನೆಯಲ್ಲಿರುವ ಕಾಂತಗಳಿಂದ ಉಂಟಾದ ವಿದ್ಯುತ್ ಪರಿಣಾಮವನ್ನು ನಾವು ಆ ಒಂದು ವಿದ್ಯುನ್ಮಾನವನ್ನು ನಾವು ಏನಂತ ಕರಿತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು, ದಂಡಕಾಂತದ ಸಮೀಪ ತಂದ ದಿಕ್ಸೂಚು ಏಕೆ ಪಲಟಗೊಳ್ಳುತ್ತದೆ? ನಿಮಗೆ ಎರಡು ದಿಕ್ಸೂಚಿ ಅಂದರೆ ಗೊತ್ತಿದೆ. ಈ ಒಂದು ನೌಕಾಯಾನಗಳಲ್ಲಿ ದಿಕ್ಕುಗಳನ್ನು ನಾವು ಪತ್ತೆ ಹಚ್ಚಲು ದಿಕ್ಸೂಚಿಯನ್ನು ಬಳಕೆ ಮಾಡ್ತೀವಿ. ಯಾವ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ, ಯಾವ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಕ್ಕೆ ನಾವು ದಿಕ್ಸೂಚಿಯನ್ನು ಬಳಕೆ ಮಾಡ್ತೀವಿ. ಹೆಚ್ಚಾಗಿ ನಾವಿಕರು ಇವುಗಳನ್ನು ಬಳಕೆ ಮಾಡ್ತಾರೆ. ದಿಕ್ಸೂಚಿ ಒಂದು ದಂಡಕಾಂತದ ಸಮೀಪ ದಿಕ್ಸೂಚಿ ತಂದಾಗ ಏಕೆ ಪಲಟಗೊಳ್ಳುತ್ತದೆ ಅಂತ ಕೇಳಿದರೆ, ಕಾರಣ ಏನಪ್ಪ ಅಂದರೆ, ದಿಕ್ಸೂಚಿ ಒಂದು ಸಣ್ಣ ದಂಡಕಾಂತವೇ ಆಗಿದೆ. ದಿಕ್ಸೂಚಿ ಅನ್ನೋದು ಕೂಡ ಒಂದು ಸಣ್ಣ ದಂಡಕಾಂತವೇ ಆಗಿದೆ. ಆ ಒಂದು ಸಣ್ಣ ದಂಡಕಾಂತವನ್ನು ಇನ್ನೊಂದು ದಂಡಕಾಂತದ ಹತ್ರ ಸಮೀಪ ತಾಂಡೋದಾಗ ಅಲ್ಲೇನಾಗುತ್ತೆ, ಪರಸ್ಪರ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತ ನೀವು ಆಲ್ರೆಡಿ
ಕಾಂತಗಳ ಒಂದು ಗುಣಗಳನ್ನು ನೀವು ಕಲ್ತಿದ್ದೀರಾ. ಅದರ ಪ್ರಕಾರ ಏನಾಗುತ್ತೆ, ಒಂದು ಕಾಂತವನ್ನು ಇನ್ನೊಂದು ಕಾಂತದ ಬಳಿ ತಗೊಂಡು ಹೋದಾಗ ಪರಸ್ಪರ ಆಕರ್ಷಿಸುತ್ತವೆ ಅಥವಾ ವಿಕರ್ಷಿಸುತ್ತವೆ, ಯಾವುದಾದ್ರೂ ಒಂದು ಗುಣವನ್ನು ವ್ಯಕ್ತಪಡಿಸಲೇಬೇಕು. ಹಾಗಾಗಿ ಅಲ್ಲಿ ಏನಾಗುತ್ತೆ, ಆ ದಿಕ್ಸೂಚಿಯಲ್ಲಿ ಇರ್ತಕ್ಕಂಥ ಮುಳ್ಳುಗಳು ಅಂದರೆ ಸೂಜಿ ಏನಾಗುತ್ತೆ, ಪಲ್ಲಟಗೊಳ್ಳುತ್ತದೆ, ಡಿಫ್ಲೆಕ್ಷನನ್ನು ತೋರಿಸುತ್ತೆ. ಕಾರಣ ಏನು, ದಿಕ್ಸೂಚಿ ಅನ್ನೋದು ಕೂಡ ಒಂದು ಸಣ್ಣ ದಂಡಕಾಂತ. ಆ ದಿಕ್ಸೂಚಿಯೊಳಗೆ ಏನು ಸೂಜಿ ಇರುತ್ತಲ್ಲ ಅದು ನೀಡಲ್ ಅಂತ ಕರಿತೀವಿ. ಆ ಒಂದು ದಿಕ್ಸೂಜಿ ಏನಾಗಿರುತ್ತೆ ಅದು ಕೂಡ ಒಂದು ಕಾಂತೀಯ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಆದ ಕಾರಣ ದಿಕ್ಸೂಚಿಯನ್ನು ನಾವು ಒಂದು ದಂಡಕಾಂತದ ಸಮೀಪ ತೆಗೆದುಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ದಿಕ್ಸೂಚಿಯಲ್ಲಿರ್ತಕ್ಕಂಥ ಒಂದು ಸೂಜಿಯು ಪಲ್ಲಟಗೊಳ್ಳುತ್ತದೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೋಡಿ, ಕಾಂತೀಯ ಸಜಾತಿ ಧ್ರುವಗಳು ಅಂತ ಹೇಳ್ತೀವಿ. ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ಅದೇ ರೀತಿ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತ ನಿಮಗೆ ಗೊತ್ತಿದೆ. ಏನು ಸಜಾತಿ ಧ್ರುವಗಳು? ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಒಂದು ಕಾಂತದಲ್ಲಿ ಎರಡು ರೀತಿಯ ಧ್ರುವಗಳಿರ್ತವೆ, ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಉತ್ತರ ಧ್ರುವದ ಹತ್ತಿರ ನೀವು ಉತ್ತರ ಧ್ರುವವನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ, ವಿಕರ್ಷಣೆ ಆಗುತ್ತೆ, ಸಜಾತಿ ಧ್ರುವ ಆಗುತ್ತೆ, ವಿಕರ್ಷಿಸುತ್ತದೆ. ವಿಕರ್ಷಿಸುವುದನ್ನು ಹಿಂದಕ್ಕೆ ತಳ್ಳೋದು. ಈ ಎಲ್ಲ ಕಾಂತಗಳಲ್ಲಿ ಆಟ ಆಡಬೇಕಾದ್ರೆ ನಿಮಗೆ ಅನುಭವ ಆಗಿರುತ್ತೆ ಯಾವ ರೀತಿ ಅದು ವಿಕರ್ಷಿಸುತ್ತದೆ ಅಂತೇಳಿ. ಅದೇ ರೀತಿಯಾಗಿ ವಿಜಾತಿಯ ಧ್ರುವಗಳು ಅಂತ ಹೇಳಿದರೆ, ಒಂದು ಉತ್ತರ ಧ್ರುವದ ಹತ್ತಿರ ದಕ್ಷಿಣ ಧ್ರುವವನ್ನು ತೆಗೆದುಕೊಂಡು ಹೋದಾಗ ಅಥವಾ ದಕ್ಷಿಣ ಧ್ರುವದ ಹತ್ತಿರ ಉತ್ತರ ಧ್ರುವವನ್ನು ತೆಗೆದುಕೊಂಡು ಹೋದಾಗ ಅವಾಗೇನಾಗುತ್ತೆ, ಪರಸ್ಪರ ಆಕರ್ಷಿಸುತ್ತದೆ. ಕಾರಣ ಇಲ್ಲಿ ವಿಜಾತಿ ಧ್ರುವಗಳು ಆಗಿರುತ್ತೆ. ಹಾಗಾಗಿ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಈ ಒಂದು ಗುಣ ಕಾಂತಗಳಲ್ಲಿ ಇರೋದರಿಂದ ಒಂದು ದಿಕ್ಸೂಚಿ ಅನ್ನೋದು ಕೂಡ ಒಂದು ದಂಡಕಾಂತ, ಸಣ್ಣ ದಂಡಕಾಂತ. ಆ ಒಂದು ಸಣ್ಣ ದಂಡಕಾಂತವನ್ನು ಇನ್ನೊಂದು ದಂಡಕಾಂತದ ಹತ್ರ ತೆಗೆದುಕೊಂಡು ಹೋದಾಗ ಅಲ್ಲಿ ಪಲ್ಲಟಗೊಳ್ಳುತ್ತದೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಕಾಂತಕ್ಷೇತ್ರ ಎಂದರೇನು ಅಂತ ಹೇಳ್ತೀವಿ. ಕಾಂತಕ್ಷೇತ್ರ ಎಂದರೇನು ಅಂದರೆ, ಕಾಂತೀಯ ಬಲ ಇರುವ ಕಾಂತದ ಸುತ್ತಲಿನ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತಾ ಹೋಗ್ತೀವಿ. ಕಾಂತೀಯ ಬಲ ಇರುವ ಕಾಂತದ ಸುತ್ತಲಿನ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು. ಅಂದರೆ ಒಂದು ಯಾವುದೋ ಒಂದು ದಂಡಕಾಂತ ಇರ್ಬೋದು, ಅದು ಸುತ್ತ ಒಂದು ಪ್ರದೇಶದವರೆಗೆ ಒಂದು ಆಕರ್ಷಣಾ ಬಲ ಇರುತ್ತೆ. ಆ ಆಕರ್ಷಣಾ ಬಲಕ್ಕೆ ನಾವು ಕಾಂತೀಯ ಬಲ ಅಂತ ಕರಿತೀವಿ. ಆ ಕಾಂತೀಯ ಬಲ ಆ ದಂಡಕಾಂತ ಸುತ್ತ ಯಾವ ಪ್ರದೇಶದವರೆಗಿರುತ್ತೋ ಆ ಒಟ್ಟಾರೆ ಪ್ರದೇಶವನ್ನು ನಾವೇಂತ ಕರಿತೀವಿ, ಕಾಂತಕ್ಷೇತ್ರ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಅರ್ಥ ಆಗಿದೆಯಾ? ಹಾಗಾಗಿ ಕಾಂತಕ್ಷೇತ್ರ ಅಂದರೆ ಗೊತ್ತಾಯಿತು. ಈಗ ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಎಂದರೇನು? ಕಾಂತೀಯ ಬಲರೇಖೆಗಳು ಎಂದರೇನು? ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಂತದ ಸುತ್ತಲಿನ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಅಂತ ಕರಿತಾ ಹೋಗ್ತಾರೆ. ಅಂದರೆ ಕಾಂತಕ್ಷೇತ್ರ ಇದೆ, ದಂಡಕಾಂತ ಆಗಿರ್ಬೋದು, ಯಾವುದೇ ಒಂದು ಕಾಂತ ಇರ್ಬೋದು, ಅಥವಾ ಒಂದು ವಿದ್ಯುತ್ ಕಾಂತ ಆಗಿರ್ಬೋದು. ಆ ಒಂದು ಕಾಂತದ ಆ ಒಂದು ವಾಹಕದ ಸುತ್ತ ಅಥವಾ ಆ ಒಂದು ಕಾಂತದ ಸುತ್ತ ಕಾಂತಕ್ಷೇತ್ರ ಇರುತ್ತೆ. ಅದನ್ನು ನಾವು ಸೂಚಿಸ್ತಕ್ಕಂಥ ಒಂದು ರೇಖೆಗಳಿರ್ತಾವಲ್ಲ, ಅದು ಸುತ್ತ ಒಂದು ನಾವು ಕಾಂತೀಯ ರೇಖೆಗಳನ್ನು ನಾವು ಸುತ್ತಲೂ ಬರೆದಿರ್ತೀವಿ. ಅದು ನಾವೆಂತ ಕರಿತೀವಿ, ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಕಾಂತಕ್ಷೇತ್ರಗಳನ್ನು ಸೂಚಿಸುವ ಕಾಂತದ ಸುತ್ತಲಿನ ರೇಖೆಗಳನ್ನು ಕಾಂತೀಯ ಬಲ ರೇಖೆಗಳು ಎನ್ನುವರು. ದಂಡಕಾಂತದ ರೇಖೆಯ ಮಾದರಿಯಲ್ಲಿ ಹರಡಿಕೊಳ್ಳುತ್ತದೆ. ದಂಡಕಾಂತದಲ್ಲಿ ಯಾವ ರೀತಿ ಕಾಂತೀಯ ಬಲರೇಖೆಗಳು ಹರಡಿಕೊಂಡಿರ್ತವೆ ಅಂತ ನಾನು ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದೀನಿ ಪಾಠ ಮಾಡಬೇಕಾದ್ರೆ. ಇವತ್ತು ರಿವಿಷನ್ ಕ್ಲಾಸಲ್ಲಿ ಕೂಡ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಆ ರೀತಿ ದಂಡಕಾಂತ ಸುತ್ತ ಯಾವ ರೀತಿ ಕಾಂತೀಯ ಬಲರೇಖೆಗಳು ನೋಡಿ ಯಾವ ರೀತಿ ಕ್ಲೋಸ್ಡ್ ಕರ್ವ್ಸ್ ಆಗಿರುತ್ತೋ ಅದನ್ನು ನಾವೆಂತ ಕರಿತೀವಿ, ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ದಂಡಕಾಂತ ತಗೊಂಡ್ರೆ, ಈಗ ಇದೊಂದು ದಂಡಕಾಂತ ಅನ್ನೋದಾದರೆ ಇದನ್ನು ನಾರ್ತ್ ಪೋಲ್ ಅಂತ ಕನ್ಸಿಡರ್ ಮಾಡಿದರೆ, ನೋಡಿ ಇಲ್ಲಿ ತೋರಿಸ್ತೀನಿ ಚಿತ್ರ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಈಗ ಅದು ದಂಡಕಾಂತ ಇದೆ. ಈ ದಂಡಕಾಂತದಲ್ಲಿ ನಾವೇನು ಮಾಡಿದ್ದೀವಿ, ಕಾಂತೀಯ ಬಲರೇಖೆಗಳು ನೋಡ್ತಾ ಹೋಗಬೇಕು. ಕಾಂತೀಯ ಬಲರೇಖೆಗಳು ಯಾವ ರೀತಿಯಾಗಿರುತ್ತೆ ದಂಡಕಾಂತದಲ್ಲಿ ಅಂತ ಹೇಳಿದರೆ, ಓಕೆ ನೋಡಿ,
ನಿಮಗೆ ಅದರ ಚಿತ್ರಗಳನ್ನು ಆಲ್ರೆಡಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಮುಂದೆ ಬರ್ತಾ ಹೋದರೆ ತೋರಿಸ್ತೀನಿ. ಕಾಂತೀಯ ಬಲರೇಖೆಗಳು ಯಾವ ರೀತಿ ಚಿತ್ರ, ದಂಡಕಾಂತ ಸುತ್ತ ಯಾವ ರೀತಿ ಹರಡ್ಕೊಂಡಿರ್ತಾವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಚಿತ್ರವನ್ನು ನೀವು ಬುಕ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ, ಒಂದು ಸತಿ ನೋಡಿದರೆ ಗೊತ್ತಾಗುತ್ತೆ. ಆ ಒಂದು ಕಾಂತ ಕ್ಷೇತ್ರಗಳನ್ನು ಸೂಚಿಸುವ ಕಾಂತದ ಸುತ್ತಲಿನ ರೇಖೆಗಳನ್ನು ನಾವೆಂತ ಕರಿತೀವಿ? ಕಾಂತೀಯ ಬಲರೇಖೆಗಳು ಅಂತ ಕರಿತಾ ಹೋಗ್ತೀವಿ. ಕಾಂತೀಯ ಬಲರೇಖೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಂಡಿರೋದ್ರಿಂದ ಆ ಚಿತ್ರಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಕ್ಲೋಸ್ಡು ಲೀನ್ ವಕ್ರರೇಖೆಗಳು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಕಾಂತಕ್ಷೇತ್ರವು ಹೆಚ್ಚಾಗಿರುವ ಕಡೆ ಕಾಂತೀಯ ಬಲರೇಖೆಗಳು ದಟ್ಟವಾಗಿ ಮತ್ತು ಕಡಿಮೆ ಕಾಂತಕ್ಷೇತ್ರ ಇರುವ ಕಡೆ ವಿರಳವಾಗಿ ಹರಡಿಕೊಂಡಿರ್ತವೆ. ಕಾಂತಕ್ಷೇತ್ರವು ಹೆಚ್ಚಾಗಿರುವ ಕಡೆ ಕಾಂತೀಯ ಬಲರೇಖೆಗಳು ದಟ್ಟವಾಗಿ ಮತ್ತು ಕಡಿಮೆ ಕಾಂತಕ್ಷೇತ್ರ ಇರುವ ಕಡೆ ವಿರಳವಾಗಿರುತ್ತವೆ ಅಂತೇಳಿ ಕೊಡ್ತವೆ. ಇದು ಎರಡನೇ ಒಂದು ಬಲರೇಖೆ, ಕಾಂತೀಯ ಬಲರೇಖೆಗಳ ಗುಣ. ಅಂದರೆ ಅರ್ಥ ಏನು? ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಎಲ್ಲೆಲ್ಲಿ ಸಮೀಪ ಇರ್ತವೆ, ದಟ್ಟವಾಗಿರ್ತವೆ, ಅಲ್ಲಿ ಒಂದು ಪ್ರಬಲವಾದ ಕಾಂತಕ್ಷೇತ್ರ ಇರುತ್ತೆ ಅಂತ ಗೊತ್ತಿರುತ್ತೆ. ಅದೇ ರೀತಿ ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಎಲ್ಲಿ ವಿರಳವಾಗಿರ್ತವೋ, ಅಲ್ಲಿ ಗ್ಯಾಪ್ ಎಲ್ಲಿರುತ್ತೋ ಅಂತಹ ಪ್ರದೇಶಗಳಲ್ಲಿ ಒಂದು ದುರ್ಬಲವಾಗಿರ್ತಕ್ಕಂಥ, ಅಂದರೆ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಅಂತಹ ಒಂದು ಕಾಂತಕ್ಷೇತ್ರ ಇರುತ್ತೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಏನಪ್ಪ ಅಂದರೆ, ಯಾವುದೇ ಒಂದು ಕಾಂತದ ಬಲರೇಖೆ ಮೇಲೆ ಇನ್ನೊಂದು ಕಾಂತೀಯ ಬಲರೇಖೆ ಛೇದಿಸುವುದಿಲ್ಲ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ ಎಂದರೇನು ಅಂತ ಗೊತ್ತಿರಬೇಕು ನಿಮಗೆ. ಅವಾಹಕ ಹೊದಿಕೆಯುಳ್ಳ ತಾಮ್ರದ ಹಲವಾರು ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಗೊತ್ತಿರಲಿ ನಿಮಗೆ. ಅವಾಹಕ ಹೊದಿಕೆಯುಳ್ಳ ತಾಮ್ರದ ಹಲವಾರು ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಕಾಯಿಲ್ಗಳನ್ನು, ತಂತಿಯನ್ನು ಈ ಥರ ಸುರುಳಿ ರೂಪದಲ್ಲಿ ಸುತ್ತಾ ಹೋದರೆ ಅದು ನಾವೆಂತ ಕರಿತೀವಿ? ಸೊಲೆನಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಸೊಲೆನಾಯ್ಡ್ನ ವಿಶೇಷತೆ ಏನು ಹಾಗಾದರೆ? ಸೊಲೆನಾಯ್ಡಲ್ಲಿ ಹಲವಾರು ಸುರುಳಿಗಳಿದ್ದು ಸುರುಳಿಯ ಕೇಂದ್ರ ಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತೆ ಇರುತ್ತವೆ. ಸೊಲೆನಾಯ್ಡ್ ಅನ್ನೋದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನ. ಯಾವುದಕ್ಕೆ? ಒಂದು ಕಾಂತಕ್ಷೇತ್ರವನ್ನು ಉಂಟು ಮಾಡಲು ನಾವು ಬಳಕೆ ಮಾಡ್ತಕ್ಕಂಥ ಒಂದು ಉತ್ತಮವಾದ ವಿಧಾನ ಯಾವುದು ಅಂದರೆ ಸೊಲೆನಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸೊಲೆನಾಯ್ಡಲ್ಲಿ ಹಲವಾರು ಸುರುಳಿಗಳಿದ್ದು ಸುರುಳಿಯ ಕೇಂದ್ರ ಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಪ್ರಬಲವಾಗಿರ್ತವೆ, ಸಮಾಂತರವಾದ ರೇಖೆಗಳನ್ನು ಹೋಲುತ್ತಾ ಇರ್ತವೆ. ಅಂದರೆ ಕಾಂತೀಯ ಬಲರೇಖೆಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ ಸಮಾಂತರವಾಗಿರುತ್ತವೆ. ಕಾರಣ ಏನಪ್ಪ ಅಂದರೆ, ಆ ಸೊಲೆನಾಯ್ಡಲ್ಲಿ ಏನಾಗಿರುತ್ತೆ, ಕೇಂದ್ರದಲ್ಲಿ ಪ್ರತಿ ಬಿಂದುವಿನಲ್ಲಿ ಕೂಡ ಏಕರೂಪದ ಕಾಂತಕ್ಷೇತ್ರ ಇರುತ್ತದೆ. ಆ ಸೊಲೆನಾಯ್ಡ್ನ ಕೇಂದ್ರದಲ್ಲಿ ಪ್ರತಿ ಬಿಂದುವಿನಲ್ಲಿ ಕೂಡ ಒಂದೇ ರೀತಿಯ ಕಾಂತಕ್ಷೇತ್ರ ಇರುವುದರಿಂದ ಆ ಒಂದು ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತೆ ನಮಗೆ ಗೋಚರಿಸುತ್ತವೆ. ಹಾಗಾಗಿ ಈ ಒಂದು ಸೊಲೆನಾಯ್ಡ್ನ ಉಪಯೋಗವೇನು? ಮುಂದಿನ ಪ್ರಶ್ನೆ, ಸೊಲೆನಾಯ್ಡ್ನ ಉಪಯೋಗ ಏನು ಅನ್ನೋದನ್ನು ನೋಡೋದಾದರೆ, ಸೊಲೆನಾಯ್ಡ್ ತನ್ನ ಕೇಂದ್ರದ ಪ್ರತಿಯೊಂದು ಬಿಂದುವಿನಲ್ಲಿಯೂ ಕೂಡ ಏಕರೂಪದ ಕಾಂತಕ್ಷೇತ್ರವನ್ನು ಹೊಂದಿರುವುದರಿಂದ ಈ ಪ್ರದೇಶದಲ್ಲಿ ಮೆದು ಕಬ್ಬಿಣ ಇರಿಸಿ ಅದನ್ನು ಕಾಂತೀಯಗೊಳಿಸಲು ಬಳಸಬಹುದು. ಒಂದು ಮೆದು ಕಬ್ಬಿಣವನ್ನು ನಾವು ಕಾಂತೀಯ ವಸ್ತುವನ್ನಾಗಿ ಬದಲಾಯಿಸಲು ನಾವು ಈ ಒಂದು ವಿಧಾನವನ್ನು ಬಳಕೆ ಮಾಡ್ತೀವಿ. ಯಾವ ವಿಧಾನ ಅಂದರೆ ಸೊಲೆನಾಯ್ಡ್. ಅಂದರೆ ಆ ಒಂದು ಮೆದು ಕಬ್ಬಿಣದ ಮಳೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಅವಾಹಕ ತಾಮ್ರ ತಂತಿಯನ್ನು ಸುತ್ತುತ್ತಾ ಹೋದರೆ, ಹೊದಿಕೆಯುಳ್ಳ ತಾಮ್ರ ತಂತಿಯನ್ನು ಸುರುಳಿ ರೂಪದಲ್ಲಿ ಸುತ್ತುತ್ತಾ ಹೋದರೆ, ಸುತ್ತಿ ಆ ಎರಡು ತುದಿಗಳನ್ನು ನಾವು ಒಂದು ಯಾವುದಾದ್ರೂ ಒಂದು ಶುಷ್ಕ ಕೋಶಕ್ಕೆ, ವಿದ್ಯುತ್ ಕೋಶಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಸಮಯದ ನಂತರ ಸಮಯದವರೆಗೆ ನಾವು ವಿದ್ಯುತ್ತನ್ನು ಅದರಲ್ಲಿ ಉಂಟು ಮಾಡಿದರೆ, ಪ್ರವಹಿಸುವಂತೆ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಅದೇನಾಗುತ್ತೆ, ಆ ಒಂದು ಮೆದು ಕಬ್ಬಿಣ ಕಾಂತವಾಗಿ ಬದಲಾವಣೆ ಆಗುತ್ತದೆ. ಅದನ್ನು ನಾವು ವಿದ್ಯುತ್ ಕಾಂತ ಅಂತ ಕರಿತೀವಿ. ಹಾಗಾಗಿ ಯಾವುದೇ ಒಂದು ಮೆದು ಕಬ್ಬಿಣವನ್ನು ಕಾಂತೀಯಗೊಳಿಸಲು ನಾವು ಯಾವ ಬಳಕೆ ಮಾಡ್ತೀವಿ? ಸೊಲೆನಾಯ್ಡ್ ವಿಧಾನವನ್ನು ಬಳಕೆ ಮಾಡ್ತೀವಿ. ಈ ಒಂದು ಸೊಲೆನಾಯ್ಡ್ ವಿಧಾನದಲ್ಲಿ ಕೇಂದ್ರದ ಪ್ರತಿಯೊಂದು ಬಿಂದುವಿನಲ್ಲಿ ಕೂಡ ಏಕರೂಪದ ಕಾಂತಕ್ಷೇತ್ರ ಇರುವುದರಿಂದ ಆ ಒಂದು ಮೆದು ಕಬ್ಬಿಣ ಕಾಂತೀಯ ಬಲರೇಖೆಯಾಗಿ, ಕಾಂತೀಯ ಒಂದು ಬಲರೇಖೆಗಳಿಂದ, ಕಾಂತಕ್ಷೇತ್ರದಿಂದ ಕಾಂತೀಯ ವಸ್ತುವಾಗಿ ಬದಲಾವಣೆ ಆಗುತ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ. ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ.
ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ ಅಂತೇಳಿ. ಈ ಫ್ಲೆಮಿಂಗ್ ಎನ್ನುವ ವಿಜ್ಞಾನಿಯು ಈ ಒಂದು ಕಾಂತಕ್ಷೇತ್ರ, ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಅಲ್ಲಿ ಉಂಟಾಗಿರ್ತಕ್ಕಂಥ ಬಲ, ಈ ಮೂರಕ್ಕೂ ಒಂದು ಸಂಬಂಧವನ್ನು ಸೂಚಿಸ್ತಾ ಹೋಗ್ತಾರೆ. ಆ ಒಂದು ಸಂಬಂಧವನ್ನು ಒಂದು ನಿಯಮದ ಮೂಲಕ, ಎಡಗೈನ ನಿಯಮದ ಮೂಲಕ ಅಲ್ಲಿ ಅವರು ನಿರೂಪಿಸ್ತಾ ಹೋಗ್ತಾರೆ. ಆ ಒಂದು ನಿಯಮನ ನಾವು ಫ್ಲೆಮಿಂಗನ ಎಡಗೈ ನಿಯಮ ಅಂತೇಳಿ ಕರಿತಾ ಹೋಗ್ತೀವಿ. ಏನಿದು ಫ್ಲೆಮಿಂಗನ ಎಡಗೈ ನಿಯಮ ಅಂದರೆ, ಈ ಒಂದು ನಿಯಮದಲ್ಲಿ ನಾವು 3 ಅಂಶಗಳ ಬಗ್ಗೆ ಗಮನ ಹರಿಸ್ತಾ ಹೋಗ್ತೀವಿ. 3 ಅಂಶಗಳ ದಿಕ್ಕುಗಳನ್ನು ನಾವು ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಈ ವಿದ್ಯುತ್ ಬಲ ಮತ್ತು ಕಾಂತಕ್ಷೇತ್ರ ಹಾಗೂ ವಿದ್ಯುತ್ ಪ್ರವಾಹ, ಈ 3 ಯಾವ್ಯಾವ ದಿಕ್ಕಿನ ಕಡೆ ಪ್ರವೇಶಿಸುತ್ತೆ ಇದ್ದಾವೆ ಅನ್ನೋದನ್ನು ಪತ್ತೆ ಹಚ್ಚಲು ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ನೋಡಿ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ, ನೋಡಿ ನಿಮ್ಮ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ. ಯಾಂತ್ರಿಕ ಬಲದ ನೇರ ಅಂದರೂ ಒಂದೇ, ಬಲ ಅಂದರೂ ಕೂಡ ಒಂದೇ. ಈ ರೀತಿ ನಾವು ಇದನ್ನು ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕರಿತಾ ಹೋಗ್ತೀವಿ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕ ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸ್ತಾ ಹೋಗುತ್ತೆ. ಇದನ್ನು ನಾವೆಂತ ಕರಿತೀವಿ? ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕರಿತಾ ಹೋಗ್ತೀವಿ. ನೋಡಿ, ಮೇಜಿನ ಮೇಲೆ ಇರುವ ಒಂದು ವೃತ್ತಾಕಾರದ ವಾಹಕ ತಂತಿಯ ಸುರುಳಿಯನ್ನು ಪರಿಗಣಿಸಿ ಸುರುಳಿಯಲ್ಲಿ ಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರಲಿ ಬಲಗೈ ನಿಯಮವನ್ನು ಬಳಸಿ ಸುರುಳಿ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕಾಂತಕ್ಷೇತ್ರ ದಿಕ್ಕನ್ನು ಕಂಡುಹಿಡಿಯಿರಿ. ಇದೊಂದು ಚಟುವಟಿಕೆ ಆಧಾರಿತ ಪ್ರಶ್ನೆ. ಮೇಜಿನ ಮೇಲೆ ಇರುವ ಒಂದು ವೃತ್ತಾಕಾರದ ವಾಹಕ ತಂತಿಯ ಸುರುಳಿಯನ್ನು ಪರಿಗಣಿಸಿ ಸುರುಳಿಯಲ್ಲಿ ಪ್ರದಕ್ಷಿಣಾಕಾರ ನೀವು ಪ್ರದಕ್ಷಿಣ ಆಗ್ತಾ ಇರ್ತಿರಲ್ಲ, ಆ ರೀತಿ ಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರಲಿ ಬಲಗೈ ನಿಯಮವನ್ನು ಬಳಸಿ ಸುರುಳಿಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿತಬೇಕು. ಈಗ ನಮಗೆ ವಿದ್ಯುತ್ ಪ್ರವಾಹದ ದಿಕ್ಕು ಗೊತ್ತಾಗಿದೆ, ಪ್ರದಕ್ಷಿಣಾಕಾರದಲ್ಲಿದೆ ಅಂತೇಳಿ. ಹಾಗಾದರೆ ಕಾಂತಕ್ಷೇತ್ರ ದಿಕ್ಕು ಯಾವ ಆಕಾರದಲ್ಲಿ ಇರುತ್ತೆ ಅಂತ ನೋಡ್ತಾ ಹೋಗಬೇಕು, ಯಾವ ಒಂದು ದಿಕ್ಕಿನ ಕಡೆ ಇರುತ್ತೆ ಅಂತ ನೋಡ್ತಾ ಹೋಗಬೇಕು. ಸುರುಳಿಯ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಮೇಜಿನ ಒಳಕ್ಕೆ ನುಗ್ಗಿದಂತೆ, ಅಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಲಂಬವಾಗಿರುತ್ತಲ್ಲ, ಹಾಗಾಗಿ ಕಾಂತೀಯ ಬಲರೇಖೆಗಳು ಏನಾಗುತ್ತೆ, ಮೇಜಿನ ಒಳಕ್ಕೆ ನುಗ್ಗಿದಂತೆ ಮತ್ತು ಹೊರಭಾಗದಲ್ಲಿ ಮೇಜಿನಿಂದ ಹೊರಬಂದಂತೆ ಗೋಚರಿಸ್ತಾ ಹೋಗುತ್ತೆ. ಅದೇನಾಗುತ್ತೆ, ಈ ರೀತಿ ಪ್ರದಕ್ಷಿಣಾಕಾರದಲ್ಲಿ ಅದು ಚಲಿಸ್ತಾ ಇರಬೇಕಾದ್ರೆ ಆ ಒಂದು ಬಲರೇಖೆಗಳು ಏನಾಗಿರುತ್ತೆ, ಸುರುಳಿಯ ಒಳಭಾಗದಲ್ಲಿ ಕಾಂತೀಯ ಮೇಜಿನ ಒಳಕ್ಕೆ ನುಗ್ಗಿದಂತೆ, ಅದೇ ರೀತಿ ಹೊರಭಾಗದಲ್ಲಿ ಮೇಜಿನಿಂದ ಹೊರಗೆ ಬಂದಂತೆ ನಮಗೆ ಗೋಚರಿಸ್ತಾ ಹೋಗುತ್ತೆ. ಈ ರೀತಿ ನಾವು ನಿಯಮಗಳನ್ನು ಬಳಕೆ ಮಾಡಿಬಿಟ್ಟು ನಾವಲ್ಲಿ ಏನು ಮಾಡ್ಬೋದು, ದಿಕ್ಕುಗಳನ್ನು ಪತ್ತೆ ಹಚ್ಬೋದು. ಅದನ್ನು ನಾವು ನಿಯಮಗಳು ಫ್ಲೆಮಿಂಗನ ಎಡಗೈ ನಿಯಮ, ಫ್ಲೆಮಿಂಗನ ಬಲಗೈ ನಿಯಮ ಅಂತೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ಫ್ಲೆಮಿಂಗನ ಬಲಗೈ ನಿಯಮವನ್ನು ಬಳಕೆ ಮಾಡಿ ಈ ಒಂದು ಕಾಂತೀಯ ಬಲರೇಖೆಗಳ ದಿಕ್ಕುಗಳನ್ನು ಪತ್ತೆ ಹಚ್ಚಲಾಯಿತು. ನೋಡಿ, ನೆಕ್ಸ್ಟು ನೋಡಿ ವಿದ್ಯುತ್ ಮೋಟಾರ್. ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ವಿದ್ಯುತ್ ಮೋಟಾರ್ ಎಂದರೇನು? ನಿಮಗೆ ಗೊತ್ತಿರಬೇಕು. ವಿದ್ಯುತ್ ಮೋಟಾರ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಇದು ಒಂದು ವಿದ್ಯುತ್ ಮೋಟಾರ್ ಅನ್ನೋದು ಕೂಡ ಒಂದು ಸಾಧನ, ಒಂದು ಉಪಕರಣ. ಏನು ಮಾಡುತ್ತೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ನಾವು ವಿದ್ಯುತ್ ಮೋಟಾರ್ ಎನ್ನುವರು. ಹಾಗಾದರೆ ಈ ವಿದ್ಯುತ್ ಮೋಟಾರ್ ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ಮೋಟಾರ್ ಕಾರ್ಯನಿರ್ವಹಿಸುವ ತತ್ವ ತಿಳಿಸಿ. ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಕಾಂತದಿಂದ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಈ ಒಂದು ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಕಾಂತದಿಂದ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ತತ್ವ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರ ದಿಕ್ಕಿಗೆ ಲಂಬವಾಗಿರುತ್ತದೆ ಅಂತ ಗೊತ್ತಿರಬೇಕು ನಿಮಗೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯುತ್ ಪ್ರವಾಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅಲ್ಲಿ ಯಾಂತ್ರಿಕ ಬಲ ಉಂಟಾಗುತ್ತದೆ. ಇದನ್ನು ನಾವು ಮೋಟಾರ್ ಕಾರ್ಯನಿರ್ವಹಿಸುವ ತತ್ವ ಅಂತೇಳಿ ಕರಿತಾ ಹೋಗ್ತೀವಿ. DC ಮೋಟಾರ್ನ ರಚನೆಯನ್ನು ವಿವರಿಸಿ ಅಂತ ಹೇಳಿದೆ. ನಿಮಗೆ ಚಿತ್ರನ ಆಲ್ರೆಡಿ ತಿಳಿಸಿದ್ದೀನಿ. DC ಮೋಟಾರ್ ಯಾವ ರೀತಿ ಇರುತ್ತೆ, ಅದರ ಮೋಟಾರಿನ ಚಿತ್ರ ಏನಿದೆಯೋ ಅದು ಕೂಡ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅದನ್ನು ಕೂಡ ನೀವು ಕಲಿತಾ ಹೋಗಬೇಕು. ಅದರ ರಚನೆಯನ್ನು ನೋಡಿದರೆ ನಿಮಗೆ ಅದು ಚಿತ್ರವನ್ನು ನೋಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ.
ಆಮೇಲೆ ದಿಕ್ಪರಿವರ್ತಕಗಳು ಅಂತ ಬರುತ್ತೆ. ಮೋಟಾರ್ಗಳಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನಗಳನ್ನು ನಾವು ದಿಕ್ಪರಿವರ್ತಕಗಳು ಅಂತ ಕರಿತೀವಿ. ಅಂದರೆ ಹಿಮ್ಮುಖಗೊಳಿಸುವುದಂದರೆ ಬದಲಾವಣೆ ಆಗೋದು. ಮೊದಲಿಗೆ ಒಂದು ನಾರ್ತಿಂದ ಸೌತ್ ಡೈರೆಕ್ಷನಲ್ಲಿ ವಿದ್ಯುತ್ ಪ್ರವಾಹ ಪಾಸ್ ಆಗ್ತಾ ಇದ್ದರೆ ಆ ದಿಕ್ಪರಿವರ್ತಕಗಳು ಇತ್ತಪ್ಪ ಅಂದರೆ ನೆಕ್ಸ್ಟ್ ಸೌತಿಂದ ನಾರ್ತು, ನಾರ್ತಿಂದ ಸೌತು, ಸೌತಿಂದ ನಾರ್ತು. ಈ ರೀತಿ ದಿಕ್ಕುಗಳು ಪ್ರತಿ ಅರ್ಧ ಸುತ್ತಿಗೆ ಒಂದು ಸತಿ ಬದಲಾವಣೆ ಆಗ್ತಾ ಇರುತ್ತೆ. ಯಾವುದರಲ್ಲಿ? ವಿದ್ಯುತ್ ಮೋಟಾರ್ಗಳಲ್ಲಿ. ಯಾವುದರಿಂದ? ವಿದ್ಯುತ್ತಿನ ಮೋಟಾರ್ಗಳಲ್ಲಿ ಒಂದು ಉಪಕರಣವನ್ನು ಬಳಕೆ ಮಾಡ್ತೀವಿ, ಅದನ್ನು ನಾವು ಒಡಕು ಉಂಗುರಗಳು ಅಂತ ಕರಿತೀವಿ. ಹಾಗಾಗಿ ಒಡಕು ಉಂಗುರಗಳು ವಿದ್ಯುತ್ ಮೋಟಾರ್ಗಳಲ್ಲಿ ದಿಕ್ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆ ಒಡಕು ಉಂಗುರಗಳನ್ನು ಬಳಕೆ ಮಾಡೋದ್ರಿಂದ ಪ್ರತಿ ಅರ್ಧ ಸುತ್ತಿಗೆ ಒಂದು ಸತಿ ಏನಾಗುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾವಣೆ ಆಗ್ತಾ ಹೋಗುತ್ತೆ. ಅದು ನಾವೆಂತ ಕರಿತೀವಿ? ವಿದ್ಯುತ್ ಮೋಟಾರ್ ಅಂತೇಳಿ ಕರಿತಾ ಹೋಗ್ತೀವಿ. ವಿದ್ಯುತ್ ಮೋಟಾರಿನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ವಿದ್ಯುತ್ ಮೋಟಾರ್ನ ಅಂದವಾದ ಚಿತ್ರವನ್ನು ನೋಡಿಬಿಟ್ಟು ಅದರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಈ ಒಂದು ತರಗತಿಯಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ನಾವು ರಿವಿಷನ್ ಮಾಡ್ತಾ ಹೋಗಿದ್ದೀನಿ. ಯಾವ್ಯಾವ ಪ್ರಶ್ನೆಗಳನ್ನು ರಿವಿಷನ್ ಮಾಡಿದ್ದೀನಿ ಅವುಗಳ ಒಂದು ಪ್ರಶ್ನೆಗಳನ್ನು ನೀವು ಕಲಿತಾ ಹೋಗ್ರಿ, ಹೆಚ್ಚು ಹೆಚ್ಚು ವರ್ಕ್ ಮಾಡ್ತಾ ಹೋಗ್ರಿ. ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನುಳಿದ ಮುಖ್ಯವಾಗಿರ್ತಕ್ಕಂಥ ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕಲಿತಾ ಹೋಗೋಣ. ಧನ್ಯವಾದಗಳು.